ಯಾರ್ಯಾರು 7, 25 ಅಥವಾ 16 ಡೇಟ್ಸ್ ಅಲ್ಲಿ ಹುಟ್ಟಿದಾರೋ ಯಾವುದೇ ತಿಂಗಳಾಗಿರ್ಬೋದು 7 ಅವ್ರಿಗೆ ತುಂಬಾ ಒಳ್ಳೆ ಇಯರ್ ಇದು. ಇವರು ತುಂಬಾ ಸ್ಪಿರಿಚುವಾಲಿಟಿ ಕಡೆ ಇರ್ತಾರೆ, ಐಸೋಲೇಟೆಡ್ ಆಗಿರ್ತಾರೆ, ಬಟ್ ತುಂಬಾ ಡೀಪ್ ಥಿಂಕರ್ಸ್ ಇವರೆಲ್ಲ. ತುಂಬಾ ಆಧ್ಯಾತ್ಮಿಕ ಕಡೆ ಅಂದ್ರೆ ಒಲವು ಜಾಸ್ತಿ. So next number is 7. ಎಸ್. ಸೊ ಯಾರ್ಯಾರು 7, 25 ಅಥವಾ 16 ಡೇಟ್ಸ್ ಅಲ್ಲಿ ಹುಟ್ಟಿದಾರೋ ಯಾವುದೇ ತಿಂಗಳಾಗಿರ್ಬೋದು ದೇ ಆರ್ ರೂಲ್ಡ್ ಬೈ ನಂಬರ್ 7. ಅವ್ರದ್ದು ರೂಲಿಂಗ್ ನಂಬರ್ 7 ಆಗುತ್ತೆ. ಅಂಡ್ ಅವ್ರ ರೂಲಿಂಗ್ ಗ್ರಹ ಬಂದ್ಬಿಟ್ಟು ಕೇತು ಆಗುತ್ತೆ. Okay. ಸೊ ನಾನು 4 ಅವ್ರಿಗೆ ರಾಹು ಅಂತ ಹೇಳಿದ್ನಲ್ವಾ. ಸೊ ನಮ್ಮ ಇಂಡಿಯನ್ ಪ್ರಕಾರ ರಾಹು ಹ್ಯಾಸ್ ಓನ್ಲಿ ಹೆಡ್, ಅವರಿಗೆ ತಲೆ ಮಾತ್ರ ಇದೆ. ಅಂಡ್ ರಾಹು ಅಂಡ್ ಕೇತು ಬಂದ್ಬಿಟ್ಟು ನಮ್ಗೆ ಶಾಡೋ ಪ್ಲಾನೆಟ್ಸ್. Okay. ಅಂದ್ರೆ ನಾರ್ತ್ ನೋಡ್ ಅಂಡ್ ಸೌತ್ ನೋಡ್ ಅಂತೀವಿ. ಆಸ್ಟ್ರೋನಾಮಿಕಲಿ ದೇ ಆರ್ ಶಾಡೋಸ್ ಆಫ್ ಸನ್ ಮತ್ತೆ ಮೂನ್ ಮತ್ತೆ ಅರ್ತ್ ಕಂಜಂಕ್ಷನ್ ಏನಾಗುತ್ತಲ್ಲ, ಅವಾಗ ನಾರ್ತ್ ನೋಡ್ ಅಂಡ್ ಸೌತ್ ನೋಡ್ ಫಾರ್ಮ್ ಆಗುತ್ತೆ. ಅದನ್ನ ನಾವು ರಾಹು ಕೇತು ಪ್ಲಾನೆಟ್ಸ್ ಅಂತ ತಗೊಂಡಿದೀವಿ, ಆಯ್ತಾ. ಸೊ ರಾಹುಗೆ ಹೆಡ್ ಇದೆ ಅಂಡ್ ಕೇತುಗೆ ಬಾಡಿ ಇದೆ. ಇವಾಗ ಈ ನಂಬರ್ಸ್ ಏನಿದಾರಲ್ಲ 7, 16 ಅಂಡ್ 25 ಅವರು, ಇವರು ತುಂಬಾ ಸ್ಪಿರಿಚುವಾಲಿಟಿ ಕಡೆ ಇರ್ತಾರೆ. ಕೇತು ಸಿಗ್ನಿಫೈಸ್ ಸ್ಪಿರಿಚುವಾಲಿಟಿ ಇನ್ ನ್ಯೂಮರಾಲಜಿ, ಆಯ್ತಾ. ಅಂಡ್ ಇವನ್ ಇನ್ ಅಸ್ಟ್ರಾಲಜಿ ಅಲ್ಲಿನೂ ಕೂಡ ಕೇತು ಎಲ್ಲೆಲ್ಲಿ ಇರುತ್ತೋ ಅಲ್ಲಿ ಸ್ವಲ್ಪ ತುಂಬಾ ಜನ ಸ್ಪಿರಿಚುವಾಲಿಟಿ ಕಡೆ ಹೋಗ್ತಾರೆ ಅಥವಾ ಐಸೋಲೇಟೆಡ್ ಆಗಿರ್ತಾರೆ. ಸ್ವಲ್ಪ ತುಂಬಾ ಡೀಪ್ ಥಿಂಕರ್ಸ್ ಇವರೆಲ್ಲ. ತುಂಬಾ ಆಧ್ಯಾತ್ಮಿಕ ಕಡೆ ಅಂದ್ರೆ ಒಲವು ಜಾಸ್ತಿ. ಅಂಡ್ ಏನೇ ಒಂದ್ ಸಬ್ಜೆಕ್ಟ್ ಓದ್ಬೇಕಂದ್ರೂ ಅದು ತುಂಬಾ ಆಳವಾಗಿ ಅದನ್ನ ಸ್ಟಡಿ ಮಾಡ್ತಾರೆ. ನೀವು ನೋಡಿ ಯಾರಾದ್ರೂ ಸೈಂಟಿಸ್ಟ್ ಅಥವಾ ರಿಸರ್ಚರ್ಸ್ ಇರ್ತಾರಲ್ಲ, ಅವರೆಲ್ಲ ಈ ಡೇಟ್ ಆಫ್ ಬರ್ತ್ ಅಲ್ಲಿ ಇರ್ತಾರೆ. ಅವ್ರಿಗೆ ತುಂಬಾ ಲೈಕ್ ಮೈನ್ಯೂಟ್ ಆಗಿ ಇದು ಹೆಂಗ್ ಬಂದಿರುತ್ತೆ, ಇದು ಹೆಂಗ್ ಬಂದಿರುತ್ತೆ ಸ್ಟಡಿ ಮಾಡೋದು ತುಂಬಾ ಇಷ್ಟ ಅವ್ರಿಗೆ. ಸೊ ಇದು ಅಂಡ್ ಆಲ್ಸೋ ದೇ ಲೈಕ್ ಸ್ವಲ್ಪ ಐಸೋಲೇಷನ್ ಅಂತ ಹೇಳಿದ್ನಲ್ಲ, ಸ್ವಲ್ಪ ಒಬ್ಬರೇ ಇರಕ್ ಇಷ್ಟಪಡ್ತಾರೆ. ಅವ್ರಿಗೆ ಜಾಸ್ತಿ ಇದು ಕೇಯಾಸ್, ಟೂ ಮಚ್ ನಾಯ್ಸ್ ಇದೆಲ್ಲ ಇಷ್ಟ ಆಗಲ್ಲ. ಶಾಂತವಾಗಿರ್ಬೇಕು. ಅಂಡ್ ನಾನಾಯ್ತು, ನನ್ ಬುಕ್ಸ್ ಆಯ್ತು, ಅಥವಾ ನನ್ ರಿಸರ್ಚ್ ಆಯ್ತು, ಅಥವಾ ನನ್ ಕೆಲಸ ಆಯ್ತು, ಆ ತರ ಅವ್ರ ಲೈಫ್. ಸೊ ಸಿನ್ಸ್ ದಿಸ್ ಪೀಪಲ್ ಆರ್ ಇನ್ ಟು ಸ್ಪಿರಿಚುವಾಲಿಟಿ, ಇವರು ಈ ಇಯರ್ ಇವ್ರಿಗೆ ಅದನ್ನ ಇನ್ನು ಸ್ಟ್ರಾಂಗ್ ಮಾಡುತ್ತೆ. ಒಂದು ಅಲ್ಪ ಸ್ವಲ್ಪ ಏನ್ ಬಿಲೀವ್ ಮಾಡ್ತಿದ್ರೋ, ಬೀಟ್ ಲೈಕ್ ಅಸ್ಟ್ರಾಲಜಿ, ನ್ಯೂಮರಾಲಜಿ ಅಥವಾ ಎನಿ ಆಕಲ್ಟ್ ಸೈನ್ಸ್, ಈ ಇಯರ್ ಅವ್ರು ಇನ್ನೂ ಜಾಸ್ತಿ ತಿಳ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ ಕೇತು ಅವರು. ಅಂಡ್ ಇದರಲ್ಲಿ ಮೋಸ್ಟ್ ಪ್ರೊಬಬ್ಲಿ ಸಮ್ ಪೀಪಲ್ ವುಡ್ ಗೆಟ್ ಇನ್ ಟು ಲರ್ನಿಂಗ್ ಆಲ್ಸೋ. ಅಂದ್ರೆ ಲೈಕ್ ಪ್ರೊಫೆಷನಲಿ ಏನು ಅದನ್ನ ತಗೊಳ್ಳೋ ಸಾಧ್ಯತೆನೂ ಇದೆ. ಡೆಫಿನೆಟ್ಲಿ ಒಂದು ಕರಿಯರ್ ಆಗಿ ಅವ್ರು ಚೂಸ್ ಮಾಡಬಹುದು. ಅಂಡ್ ಬೀಟ್ ಅವ್ರದ್ದು ಅದೇ ಬರ್ತ್ ನಂಬರ್ ಆಗ್ಲಿ ಡೆಸ್ಟಿನಿ ನಂಬರ್ ಆಗ್ಲಿ 7 ಅವ್ರಿಗೆ ತುಂಬಾ ಒಳ್ಳೆ ಇಯರ್ ಇದು. ಅಂಡ್ ತುಂಬಾ ಸ್ಪಿರಿಚುವಲ್ ಗ್ರೋತ್ ಲೈಕ್ ಇನ್ನರ್ ಪೀಸ್ ಗೋಸ್ಕರನು ಇವರು ತುಂಬಾ ಈ ಯೋಗ ಮಾಡೋದಾಗ್ಲಿ, ಮೆಡಿಟೇಷನ್ ಮಾಡೋದಾಗ್ಲಿ ಈ ತರ ಮಾಡ್ಬೇಕು ಅನ್ನೋದನ್ನು ಬಯಕೆ ಈ ಇಯರ್ ತುಂಬಾ ಜಾಸ್ತಿ ಬರುತ್ತೆ ಇವ್ರಿಗೆ. ಅಂಡ್ ಸೊ ವಾಟ್ ದಿಸ್ ಪೀಪಲ್ ಹ್ಯಾವ್ ಟು ಡೂ ಅಂದ್ರೆ ಲೈಕ್ ಅದೇ ನ್ಯೂ ಪ್ಲಾನ್ ಮಾಡ್ಕೊಂಡು ಈ ಇಯರ್ಗೆ ಅವರು ಜಾಸ್ತಿ ಈ ಆಧ್ಯಾತ್ಮ ಅಂದ್ರೆ ಈ ಸ್ಪಿರಿಚುವಾಲಿಟಿ ಕಡೆ ಎಷ್ಟು ಹೋಗ್ತಾರೋ ಸ್ವಲ್ಪ ಅದರಲ್ಲಿ ಹಿಡಿತ ಕೂಡ ಇರಬೇಕು. ಸಮ್ ಪೀಪಲ್ ಗೆಟ್ ಟೂ ಇನ್ವಾಲ್ವ್ಡ್, ತುಂಬಾ ಅತಿಯಾಗಿ ಅದ್ರಲ್ಲಿ ಹೋಗಿ ದೇ ಡೋಂಟ್ ನೋ ವೆನ್ ಟು ಕಮ್ ಬ್ಯಾಕ್. ಅಂದ್ರೆ ಬೇರೆದು ಅಂದ್ರೆ ಲೈಫ್ ಇರುತ್ತಲ್ವಾ, ಲೈಕ್ ಸಮ್ ಪೀಪಲ್ ವರ್ಕ್ ಹೋಗ್ತಾ ಇರ್ತಾರೆ, ಅಥವಾ ಬೇರೆ ಎಲ್ಲೋ ಕೆಲಸ ಮಾಡ್ತಿರ್ತಾರೆ, ಅಥವಾ ಡ್ರೈವರ್ಸ್ ಆಗಿರ್ತಾರೆ, ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾರೆ, ಬಿಸ್ನೆಸ್ ಪೀಪಲ್. ಅದೆಲ್ಲ ಮಾಡ್ಕೊಂಡು ಸೈಡ್ಗೆ ಈ ಸ್ಪಿರಿಚುವಾಲಿಟಿ ಕಡೆನೂ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ. ಬಟ್ ಟೂ ಮಚ್ ಈ ಕಡೆ ಹೋಗ್ಬಾರ್ದು ಅವರು. ದಟ್ ಈಸ್ ಒನ್ ಥಿಂಗ್ ವಿಚ್ ದೇ ಹ್ಯಾವ್ ಟು ಟೇಕ್ ಕಂಟ್ರೋಲ್ ಆಫ್, ಆಯ್ತಾ. ದೇ ಶುಡ್ ನೋ, ಆಯ್ತು ಸಾಕು, ಇವತ್ತಿಗೆ ಇಷ್ಟು ನಾಲೆಜ್ ತಗೊಂಡಿದ್ ಸಾಕು, ನೆಕ್ಸ್ಟ್ ಡೇ ಅಥವಾ ನೆಕ್ಸ್ಟ್ ವೀಕ್ ಓದೋಣ ಇದ್ರ ಬಗ್ಗೆ ಅಂತ. ಬಟ್ ಆಸ್ ಐ ಟೋಲ್ಡ್ ಬಿಫೋರ್, ತುಂಬಾ ಜನ ಇದರಲ್ಲಿ ಹೊಸ ಕರಿಯರ್ ಕೂಡ ಮಾಡುವಂತ ಸಾಧ್ಯತೆ ಇದೆ. ಅಂಡ್ ಇವರು ಏನ್ ಹೇಳ್ಬೋದಂದ್ರೆ, ಇವರು ಜಾಸ್ತಿ ಐಸೋಲೇಟೆಡ್ ಆಗಿ ಇರಬಾರ್ದು. ಅಂದ್ರೆ ಸ್ವಲ್ಪ ಫ್ರೆಂಡ್ಸ್ ಇಂದ ಸ್ವಲ್ಪ ದೂರ ಆಗ್ತಾರೆ ಕೆಲವರು. ಅಂಡ್ ಅಂದ್ರೆ ಸ್ವಲ್ಪ ಒಬ್ರೇ ಇರಕ್ ಇಷ್ಟ ಪಡ್ತಾರೆ ಅನ್ನಲ್ವಾ. ಯಾರೇ ಏನೇ ಪ್ಲಾನ್ ಮಾಡ್ತಾರೆ, ಲೈಕ್ ನಡಿ ಹೋಗೋಣ ಗೋವಾ ಟ್ರಿಪ್ಗೋ ಅಥವಾ ಅಲ್ಲಿ ಎಲ್ಲಾದ್ರೂ ಹೋಗಿ ಬರೋಣ, ಒಂದ್ ಟೀ ಕುಡಿಯಕ್ ಹೋಗೋಣ ಅಂದ್ರೆ ಬೇಡಪ್ಪ ನಂಗೆ ಮೂಡಿಲ್ಲ ಅಂತ ತುಂಬಾ ಏನಂತಾರೆ ಲೈಕ್ ಮಾನಸಿಕವಾಗಿ ಅವರು ತುಂಬಾ ಇನ್ವಾಲ್ವ್ ಆಗ್ಬಿಡ್ತಾರೆ ಆನ್ ದೇರ್ ಓನ್. ಆ ತರ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಬಟ್ ಅದೇ ಕಂಟ್ರೋಲ್ ಮಾಡ್ಕೋಬೇಕು ಸ್ವಲ್ಪ. ಸೊ ಯಾರಾದ್ರೂ ಕರೆದ್ರೆ, ಇನ್ವೈಟ್ ಮಾಡಿದ್ರೆ ಪಾರ್ಟಿಗಾಗ್ಲಿ ಅಥವಾ ಏನಾದ್ರು ಫಂಕ್ಷನ್ಗೆ ಹೋಗ್ಬೇಕು ಅಂತಂದ್ರೆ ದಯವಿಟ್ಟು ಇವ್ರು ಹೋಗ್ಬೇಕು. ದೇ ಹ್ಯಾವ್ ಟು ಡೆವಲಪ್ ಅಂಡ್ ಹ್ಯಾವ್ ಅ ನ್ಯೂ ಸೆಟ್ ಆಫ್ ಫ್ರೆಂಡ್ಸ್ ಇಯರ್. ಐ ವುಡ್ ಅಡ್ವೈಸ್ ಡೆಫಿನೆಟ್ಲಿ 7 ಪೀಪಲ್ ಅವ್ರಿಗೆ ನ್ಯೂ ಫ್ರೆಂಡ್ಸ್ ಮಾಡ್ಕೊಳ್ಬೇಕು. ಮತ್ತೆ ನ್ಯೂ ವರ್ಕ್ ಪ್ಲೇಸ್ ಅಲ್ಲಿ ಹೋದ್ರೆ ನ್ಯೂ ಜಾಬ್ ಅಪರ್ಚುನಿಟೀಸ್ ಡೆಫಿನೆಟ್ಲಿ ಇವ್ರಿಗಿದೆ. ಅಲ್ಲಿ ಹೋದ್ರೆ ನ್ಯೂ ಫ್ರೆಂಡ್ಸ್ ಮಾಡ್ಕೋಬೇಕು. ಆ್ಯಂಡ್ ಎಲ್ರ ಜೊತೆ ಸ್ವಲ್ಪ ಚೆನ್ನಾಗಿ ಬೆರಿಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು. ಜಾಸ್ತಿ ಮನೇಲೆ ಒಬ್ಬರೇನೆ ಡೋರ್ ಹಾಕೊಂಡು ಸುಮ್ಮನೆ ಕುತ್ಕೊಳ್ಳೋದು ಹಾಗೆಲ್ಲ ಮಾಡಬಾರ್ದು. ಸೊ ಬಟ್ ದಿಸ್ ಇಯರ್ ವಿಲ್ ಬಿ ವೆರಿ ಅಮೇಝಿಂಗ್ ಫಾರ್ ದೆಮ್. ಆ್ಯಂಡ್ ಅದೇ ಫ್ಲಿಪ್ ಸೈಡ್ ಹೇಳಿದ್ನಲ್ವಾ, ಐಸೋಲೇಟೆಡ್, ಒಬ್ರೊಬ್ಬರೇ ಇರಬಾರ್ದು, ತುಂಬ ಲೈಕ್ ಪೀಪಲ್ ಜೊತೆ ಇರಬೇಕು. ಆ್ಯಂಡ್ ಹೆಲ್ತಲ್ಲಿ ಸ್ವಲ್ಪ ಅವರು ಕೇತು ಪೀಪಲ್ ಸ್ವಲ್ಪ ಬಾಡಿ ಮೇಲೆ ಜಾಸ್ತಿ ಅವ್ರಿಗೆ ಹೆಡ್ ಇಲ್ಲ ಅಂತಂತಾರಲ್ವಾ, ಅದಕ್ಕೆ ಅವರು ದೇ ಡೋಂಟ್ ನೋ
ಲೈಕ್ ವಾಟ್ ಟು ಡೂ ಎಟ್ ವಾಟ್ ಟೈಮ್ ಅವ್ರಿಗೆ ಸ್ವಲ್ಪ ಗೈಡೆನ್ಸ್ ಇಲ್ಲ ಅಂದರೆ ಕೆಲವೊಂದ್ಸತಿ ದೇ ನೀಡ್ ಸಮ್ ಸ್ಪಿರಿಚುವಲ್ ಗುರು ಆಗಿರ್ಬೋದು, ಸಮ್ ಮೆಂಟೋರ್ ಆಗಿರ್ಬೋದು ಬೇಕಾಗುತ್ತೆ. ಸೊ ಇಫ್ ದೇ ನೀಡ್, ದಯವಿಟ್ಟು ಅಪ್ರೋಚ್ ಸಂಬಡಿ ಆ್ಯಂಡ್ ಗೆಟ್ ಹೆಲ್ಪ್. ಇಲ್ಲಾಂದರೆ ಮನೇಲೇ ಇರ್ತಾರಲ್ವಾ, ಅವ್ರ ಜೊತೆ ಸ್ವಲ್ಪ ಎಕ್ಸ್ಪ್ರೆಸ್ ಮಾಡಿ, ಗೈಡ್ ಮೀ, ಐಮ್ ಫೀಲಿಂಗ್ ಲೈಕ್ ದಿಸ್, ಐಮ್ ಫೀಲಿಂಗ್ ಲೈಕ್ ದ್ಯಾಟ್ ಅಂತ ಅವರು ಎಕ್ಸ್ಪ್ರೆಸ್ ಮಾಡೋದು ಕಲಿಬೇಕು ಈ ಇಯರ್ ಮಾತ್ರ. ಅದು ಒಂದು. ಆ್ಯಂಡ್ ಅದೇ, ಸೊ ರಿಲೇಟೆಡ್ ಟು ದಿಸ್ ಓನ್ಲಿ, ಈ ಇಯರ್ ಅವರು ತುಂಬ ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟೀಸ್ ಜಾಸ್ತಿ ಮಾಡಬೇಕು. ಮೆಂಟಲ್ ಆ್ಯಕ್ಟಿವಿಟೀಸ್ಗಿಂತ ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿ, ಗೋಯಿಂಗ್ ಟು ದ ಜಿಮ್ ಅಥವಾ ಮನೇಲೇ ಮೆಡಿಟೇಷನ್ ಅಥವಾ ಯೋಗ ಇದೆಲ್ಲನೂ ಮಾಡಬೇಕು. ಸೊ ಇಟ್ ವಿಲ್ ಬಿ ರಿಯಲಿ ನೈಸ್ ಫಾರ್ ದೆಮ್, ಫಾರ್ ಕೇತು ಪೀಪಲ್ ದಿಸ್ ಇಯರ್. ಓಕೆ. ಸೊ ಏನಾದ್ರು ಟಿಪ್ ಕೊಡೋದಿದ್ರೆ ಅವ್ರಿಗೆ? ಟಿಪ್ ಅಂದರೆ ಡೆಫಿನೆಟ್ಲಿ ಅವ್ರಿಗೆ ಮೆಡಿಟೇಷನ್ ಹೇಳಿ ಮಾಡಿಸಿರೋದು. ಮೆಡಿಟೇಷನ್ ಮಾಡಲೇಬೇಕು ಅವ್ರು ಈ ಇಯರ್. ಯೋಗಾನೂ ಮಾಡಬೇಕು. ಸೊ ಇಟ್ ಇಸ್ ರಿಯಲಿ ತುಂಬ ಬೆನಿಫಿಟ್ಸ್ ತರುತ್ತೆ ಅವ್ರಿಗೆ, ಮೆಂಟಲಿ ಆಗಲಿ, ಫಿಸಿಕಲಿ ಆಗಲಿ, ಈವನ್ ಇನ್ ವರ್ಕ್ ಲೈಫಲ್ಲಿನೂ ತುಂಬ ಚೇಂಜಸ್ ಬರುತ್ತೆ. ಅವರು ಅವ್ರ ಮೇಲೆ ಅವರು ಗಮನ ಕೊಟ್ಟಿದ್ದೆಲ್ಲ ಮಾಡಿದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಗುಡ್. ಹೆಲ್ತ್ ಟಿಪ್ಸ್. ಆ್ಯಂಡ್ ಈ ಕೇತು ಅವರು ಸ್ವಲ್ಪ ಡಾರ್ಕ್ ಕಲರ್ಸ್ ಅವಾಯ್ಡ್ ಮಾಡಬೇಕು. ಯಾ, ಅವ್ರೂ ಸ್ವಲ್ಪ ಲೈಟ್ ಕಲರ್ಸ್ ಹಾಕೊಂಡ್ರೆ ಬೆಟರ್. ಓಕೆ. ಯಾ.